ಶ್ರೀ ರೇವಂತ್ ರೆಡ್ಡಿ ಅವರೇ, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಬಂಧುಗಳೇ. Honorable C.R. Patil Saab, Honorable Union Minister for Jal Shakti, Government of India, ನಮ್ಮ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಹಿರಿಯರಾದ ಶ್ರೀ ಚಂದ್ರಬಾಬು ನಾಯ್ಡು ಗಾರು ಅವರೇ, ಮತ್ತೊಬ್ಬ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿಗಳು, ನನ್ನ ಮಿತ್ರರಾದ ಶ್ರೀ ರೇವಂತ್ ರೆಡ್ಡಿ ಅವರೇ, ಪಕ್ಕದ ರಾಜ್ಯದ ನೀರಾವರಿ ಸಚಿವರಾದಂಥ ಮಿತ್ರರಾದ ಉತ್ತಮ್ ಕುಮಾರ್ ರೆಡ್ಡಿ ಅವರೇ, ಮತ್ತೊಬ್ಬ ನಮ್ಮ ವಾಟರ್ ರಿಸೋರ್ಸಸ್ ಮಿನಿಸ್ಟ್ರು ಆಂಧ್ರ ಪ್ರದೇಶದ ನಿಮಾಲ್ ರಾಮ್ ನಾಯ್ಡು ಅವರೇ, ನಮ್ಮ ಈ ಕೌನ್ಸಿಲ್ನ ಸ್ಪೀಕರ್ಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬರೇ, ಮುಖ್ಯವಾಗಿ ನಮ್ಮ ಜಲಶಕ್ತಿ ಮಂತ್ರಿಯ ಕಾರ್ಯದರ್ಶಿಗಳಾದಂಥ ಶ್ರೀ ಕಾಂತರಾವ್ರವರೇ, all the members of the parliament, all the members and the leaders of the three states, Karnataka, Andhra Pradesh and Telangana, all legislators are here. ಮತ್ತು ಎಲ್ಲ ನಮ್ಮ ನಾಯಕರುಗಳೆಲ್ಲ ಕೂಡ ವೇದಿಕೆಯಲ್ಲೆಲ್ಲ ಕೂಡ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. all the our chairman of the Tungabhadra board, all the members of the committee, all the important office bearers, ಮತ್ತು ಈ ಒಂದು ಅದ್ಭುತವಾಗಿ ಸೇರತಕ್ಕಂಥ 3 ರಾಜ್ಯಗಳಿಂದ ಇಲ್ಲಿ ಆಗಮಿಸಿರ್ತಕ್ಕಂಥ ನನ್ನ ರೈತ ಮಿತ್ರಗಳಂತ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಎಲ್ಲ ರೈತ ಬಂಧುಗಳೇ, ಇದೊಂದು ಇಡೀ ದೇಶದಲ್ಲಿ, ದಕ್ಷಿಣ ಭಾರತದಲ್ಲಿ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ. ಇವತ್ತು ನಾವು 19ನೇ ಗೇಟ್ ಒಡೆದೋದಾಗ ಮಧ್ಯರಾತ್ರಿಯಲ್ಲಿ ನನ್ನ ಮಿತ್ರ ಮತ್ತು ನನ್ನ ಅಧಿಕಾರಿಗಳು ಫೋನ್ ಮಾಡಿದ್ರು, ಈ ಜಿಲ್ಲಾ ಮಂತ್ರಿಗಳು ತಂಗಡಿಯವರು, ಡ್ಯಾಮ್ ಶೇಕ್ ಆಗ್ತಾ ಇದೆ, ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತೇಳಿ. ನಾನು 6 ಗಂಟೆಗೆ ಹೆಲಿಕಾಪ್ಟರ್ ತೆಗೆದುಕೊಂಡು 8:15 ಗಂಟೆಗೆ ಈ ಡ್ಯಾಮ್ ಸೈಟ್ ಹತ್ರ ನಾನು ಇದ್ದೆ. ಬಂದು ನಿಂತು ನೋಡಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ, 1 ವಾರದಲ್ಲಿ ಇದ್ದಂಥ ನೀರಿನ ಸಂದರ್ಭವನ್ನೇ ತೀರ್ಮಾನವನ್ನು ಮಾಡಿ, ದಿಟ್ಟ ಪ್ರಯತ್ನವನ್ನು ಮಾಡಿ, ಕೇವಲ 10-15 ದಿನದಲ್ಲಿ 19ನೇ ಗೇಟನ್ನು ಬದಲಾಯಿಸಿ ಈ ಭಾಗದ ರೈತರನ್ನ, ಭತ್ತದ ಕಣಜನ್ನ ಉಳಿಸುವಂತ ಕೆಲಸವನ್ನ ಮಾಡಿ ನನಗೆ ಈ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ನನ್ನ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ರು. ಶಾರದಾ ದೇವಿ ಆಶೀರ್ವಾದ, ಉಡುಕರಾತ್ರಿ ನಮ್ಮ ಅಜ್ಜಯ್ಯನ ಪವಾಡ, ಹಂಪಿ ವಿರೂಪಾಕ್ಷನ ಕೃಪೆ, ರಾಘವೇಂದ್ರ ಸ್ವಾಮಿಯ ಶಕ್ತಿ, ಇವೆಲ್ಲ ಸೇರಿ ಇಂಥ ಒಂದು ಮಹತ್ವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಆಸೆ, ನಿಮ್ಮೆಲ್ಲರ ಬಯಕೆ. ಇದರಿಂದ 33 ಗೇಟ್ಗಳನ್ನು ಬದಲಾಯಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ, ಈ 33 ಗೇಟ್ಗಳನ್ನು ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಂಥ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಅಂದು ನೀರಾವರಿ ಸಚಿವನಾಗಿದ್ದೆ. ನನ್ನ ಶಾಸಕರು ಹೇಳ್ತಾ ಇದ್ರು, ನೀವೇ ಮುಖ್ಯಮಂತ್ರಿಗಳು, ಯಾಕೆ ನಮ್ಮ ಎಂಪಿಗಳನ್ನೆಲ್ಲ ನೀವು ಸ್ವಾಗತ ಮಾಡ್ತಾ ಇದ್ದೀರಿ ಅಂತ. ನಾನು ಅಂದು ನೀರಾವರಿ ಸಚಿವನಾಗಿದ್ದೆ, ಇವತ್ತು ಮುಖ್ಯಮಂತ್ರಿ ಆಗಿದ್ದೇನೆ. ಮುಖ್ಯಮಂತ್ರಿ ಆಗಿದ್ರು ಕೂಡ ನಿಮ್ಮ ಸೇವಕ, ನಿಮ್ಮ ರೈತ, ನಿಮ್ಮ ಬಂಧು ಅನ್ನೋದನ್ನ
ನನ್ನ ಜವಾಬ್ದಾರಿಯನ್ನು ಮರಲಿಕ್ಕೆ ನನಗೆ ಇಷ್ಟ ಇಲ್ಲ. ಇವತ್ತು ತುಂಗಭದ್ರಾ ಡ್ಯಾಮ್ ಅನ್ನ ನಾವೆಲ್ಲ ಕಾಪಾಡಿದ್ದೇವೆ. ಹಿರಿಯರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಟುಡೇ ಸರ್, ಐ ಆಮ್ ವೆರಿ ಪ್ರೌಡ್. ದಿಸ್ ಇಸ್ ಎ ಹಿಸ್ಟಾರಿಕ್ ಮೂಮೆಂಟ್ ಆಫ್ ದಿ ಹಿಸ್ಟ್ರಿ ಆಫ್ water resources. Today, under the leadership of C.R. Patil ji, 3 chief minister, one of the senior most leader of this country, Mr. Chandrababu Naidu, is here. He has shown his large heart to prevent all of us. One more, my young friend, Telangana Chief Minister, Mr. Revant Reddy is here. Today, with the 3 chief ministers under your leadership, has created an history. Myself, Chandrababu Naidu and Revant Reddy, we believe in one thing. We don't want to write history. We don't want to read history. We believe in creating history. That is what all the 3 leaders of the South India is. So I am very happy you are a part of this great movement and you have shared us. Ivattu, one more thing I would like to tell you. I always tell one thing. ಜತೆಗೂಡುವುದು ಆರಂಭ, ಜತೆಗೂಡು ಚರ್ಚಿಸುವುದು ಪ್ರಗತಿ, ಜತೆಗೂಡು ಕೆಲಸ ಮಾಡುವುದು ಯಶಸ್ಸು. That means joining together is the beginning, discussing together is the progress, working together is the success. That is what, under the leadership of Mr. Patil, we have joined, we have discussed, and today a message is going to come to all the farmers of the 3 states that we all are united and we will save the farmers of the state. ಇವತ್ತು ನಾವು 3 ಜನನು ಸೇರಿ ಐತಿಹಾಸಿಕದ ವಿಚಾರವನ್ನ, ಈ ನೀರನ್ನ ಯಾವ ರೀತಿ ರಕ್ಷಣೆಯನ್ನು ಮಾಡಬೇಕು, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು, ರೈತರ ವೇದಿಕೆಯವರು ಏನು ಅರ್ಜಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಹೂಳು ತೆಗೆಯುವಂತ ವಿಚಾರ ಇರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ಅದನ್ನ ನಮ್ಮ ಕೇಂದ್ರ ಮಂತ್ರಿಗಳು, our honorable central minister will announce the decision taken with all of us. Today, whatever we have decided and discussed for 1 hour, this will go to the history of water resources and in the federal structure of this country to protect the constitution, to protect our rights, to save the farmers. ನಮ್ಮ ನೀರು ನಮ್ಮ ಹಕ್ಕು. ಆ ಹಕ್ಕಿಗೆ 3 ರಾಜ್ಯದ ರೈತರುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇಂಥ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಈ ತುಂಗಭದ್ರಾ ನದಿ 1860ರಲ್ಲಿ ಬ್ರಿಟಿಷರ್, ಆವತ್ತಿನ ಕಾಲದಲ್ಲಿ ಇಂಜಿನಿಯರ್ ಅವರು SR ಆರ್ಥರ್ ಪಾಟ್ ಅವರು ಅದಕ್ಕೆ ಒಂದು ನಾಂದಿಯನ್ನು ಹಾಡಿದ್ರು. ನಂತರ 1949ರಲ್ಲಿ ಆರಂಭವಾಗಿ ಇದನ್ನು ಪೂರ್ಣಗೊಂಡಂಥ ಸಂದರ್ಭದಲ್ಲಿ ಅನೇಕರು ಎಲ್ಲರೂ ಕೂಡ ಇದಕ್ಕೆ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡ್ರು. ಇವತ್ತು ರಾಯಲಸೀಮೆ ಮತ್ತು ಬಳ್ಳಾರಿ ಭಾಗದ ಮತ್ತು ಪದೇ ಪದೇ ಕಾಮಾಕ್ಷಿ ಪೀಠದವಾಗಿ ಈ ಯೋಜನೆಯನ್ನು ನಾವೆಲ್ಲ ಜಾರಿಗೊಳಿಸಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂತು. ಇವತ್ತು 3 ರಾಜ್ಯಗಳ ಅನೇಕ ನೀರಾವರಿ ಸಮಸ್ಯೆಗಳನ್ನು, ಕೃಷ್ಣ, ಕಾವೇರಿ, ಗೋದಾವರಿ ಇವೆಲ್ಲ ನದಿಗಳನ್ನು ಯಾವ ರೀತಿ ಒಮ್ಮತವಾಗಿ ನಾವೆಲ್ಲ ಜೋಡಣೆ ಮಾಡಬೇಕು, ಯಾವ ರೀತಿ ರೈತರನ್ನು ಬದುಕಿಸಬೇಕು, ಈ 3 ರಾಜ್ಯಗಳ ಸಮಸ್ಯೆಯನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು, ಆ ಕೆಲಸವನ್ನು ಮಾಡಲಿಕ್ಕೆ ಈ ಒಂದು ಐತಿಹಾಸಿಕವಾದಂಥ ದಿನ ಇವತ್ತು ಸಾಕ್ಷಿಯಾಗಿದೆ. ನಾನೀಗಾಗಲೇ ಹೇಳ್ದಂಗೆ ದೇವರು ನಮಗೆ ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು.
ಹಂಗೆ ಇವತ್ತು ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೇನೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಹಂಗೆ ಈ ಬದುಕಿನಲ್ಲಿ ಹೆಜ್ಜೆಯ ಗುರುತುಗಳನ್ನು ಉಳಿಸುವಾಗಲು, ಸಾಕ್ಷಿ ಗುಡ್ಡೆಗಳನ್ನು ನಿರ್ಮಾಣ ಮಾಡಲು ಈ ಕೊಟ್ಟಂತ ಅವಕಾಶದಲ್ಲಿ ಖಂಡಿತ ನಾವು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದು ನನ್ನ 2ನೇ ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮ. ಒಂದು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿಯ ಕಾರ್ಯಕ್ರಮ, ಮತ್ತೊಂದು ಈ ಭಾಗದಲ್ಲಿ ಇಡೀ ರಾಜ್ಯದಲ್ಲೇ ರೈತರ ಪರವಾಗಿ ನಿಂತಂತ ಈ ಹಸಿರ ರೈತರ ಬದುಕಿಗೆ, ಈ ರೈತಿಗೆ ಸಂಬಳ ಇಲ್ಲ, ಈ ರೈತಿಗೆ ಪ್ರಮೋಷನ್ ಇಲ್ಲ, ಈ ರೈತಿಗೆ ಪೆನ್ಷನ್ ಇಲ್ಲ, ಈ ರೈತಿಗೆ ಲಂಚ ಇಲ್ಲ, ಈ ರೈತಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತನ ಬದುಕಿಸ್ಬೇಕು, ಈ ಭತ್ತದ ಕಣಜವನ್ನ ಕಾಪಾಡಬೇಕು ಅಂತೇಳಿ ಇಂಥ ತೀರ್ಮಾನಗಳನ್ನ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ತೆಗೆದುಕೊಂಡಿದ್ದೇವೆ. ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ, ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇವೆ. ದಿ ಡಿಸ್ಕಷನ್, ನಾವೇನು ಚರ್ಚೆಯನ್ನು ಮಾಡಿದ್ದೇವೆ, 3 ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರ ಜೊತೆಯಲ್ಲಿ ಮತ್ತು ನಮ್ಮ 2 ನೀರಾವರಿ ಸಚಿವರು, ತೆಲಂಗಾಣ ಮತ್ತು ಆಂಧ್ರ ಸಚಿವರು, 5 ಜನ ಸೇರಿ ಮತ್ತು ನಮ್ಮ ಅಧಿಕಾರಿಗಳ ಕಾಂತಾರಾವ್ ಮಧ್ಯಸ್ಥಿಕೆಯಲ್ಲಿ ಏನು ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದನ್ನ ನಮ್ಮ ಕೇಂದ್ರ ಸಚಿವರು ಘೋಷಣೆಯನ್ನು ಮಾಡ್ತಾರೆ. ನಮ್ಮ 3 ಜನಕ್ಕೂ ಅನುಕೂಲ ಆಗಿ whatever the decision and the discussion has been taken place, our honorable central minister will communicate to all of you. We all are united. We are joined together for the progress of the state, all the 3 states. Ultimately, it is our bound duty to protect all our states, at the same time to protect this country as a nation. So with this, today I would like to thank the central minister once again. Mr. Patil Saab is a great visionary leader, hard working, is a solution maker, is a solution for everything. So I am very happy, and a forward looking Chief Minister Chandrababu Naidu and our Revanth Reddy both have joined with us to make all of us happy. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ರೈತರು ನಿಮ್ಮೆಲ್ಲರ ಬದುಕನ್ನ ಉಳಿಸಲಿಕ್ಕೆ ಇವತ್ತು ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಎಲ್ಲ ನಮ್ಮ ಸಾಕ್ಷಿ ಗುಡ್ಡೆಯನ್ನು ನಿರ್ಮಾಣವನ್ನು ಮಾಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಇಷ್ಟು ಸಾವಿರಾರು ರೈತರುಗಳು ಬಂದಿದ್ದೀರಿ. ಎಲ್ಲ ನನ್ನ ಶಾಸಕ ಮಿತ್ರರು, ಸಂಸತ್ ಸದಸ್ಯರು, ಮಾಜಿ ಮಂತ್ರಿಗಳು, ಮಾಜಿ ನೀರಾವರಿ ಸಚಿವರುಗಳು ಎಲ್ಲ ಕೂಡ ನನ್ನ ಸಹೋದ್ಯೋಗಿಗಳು ಕೂಡ ಎಲ್ಲ ಬಂದು ಇವತ್ತು ಸಾಕ್ಷಿಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರ್ಯಾರು ನನ್ನ ಅಧಿಕಾರಿಗಳ ಮಿತ್ರರು ಸೇರಿ, ದಿ ಆಫೀಸರ್ಸ್ ಆಫ್ ತೆಲಂಗಾಣ, ದಿ ಆಫೀಸರ್ಸ್ ಆಫ್ ಡೆಲ್ಲಿ, ದಿ ಆಫೀಸರ್ಸ್ ಆಫ್ ತುಂಗಭದ್ರಾ, ದಿ ಆಫೀಸರ್ಸ್ ಆಫ್ Andhra Pradesh and Karnataka, I would like to thank all of them for joining hands together, working together, and see that you protect the interest of this nation and the farmers. Jai Hind, Jai Karnataka, Jai Andhra, Jai Telangana.